ಹಾಯ್, ವೆಲ್ಕಮ್ ಟು ವೃಕ್ಷ ನ್ಯಾಚುರಲ್ಸ್. ನನ್ನ ಚಾನಲ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವ್ರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ದುರ್ಗಾದೇವಿಯನ್ನು ಹೊತ್ತು ಕುಣಿಯುವುದು ಭಕ್ತಿ, ಶಕ್ತಿ ಮತ್ತು ಸಂಪೂರ್ಣವಾಗಿ ತನ್ನನ್ನು ತಾನು ಸಮರ್ಪಣೆಯ ಸಂಕೇತವಾಗಿದೆ. ತಾಯಿಯ ಕೃಪೆ, ಆಶೀರ್ವಾದ ಹಾಗೂ ಗ್ರಾಮದ ಕ್ಷೇಮಕ್ಕಾಗಿ ಭಕ್ತರು ದುರ್ಗಾದೇವಿಯನ್ನು ಹೊತ್ತು ಭಕ್ತಿ ಭಾವದಿಂದ ಕುಣಿದು ತಮ್ಮ ನಿಷ್ಠೆಯನ್ನು ವ್ಯಕ್ತಪಡಿಸುತ್ತಾರೆ. ದುರ್ಗಾದೇವಿಯನ್ನು ಹೊತ್ತು ಕುಣಿಯುವುದು ಕೇವಲ ಒಂದು ಸಂಪ್ರದಾಯವಲ್ಲ, ಅದು ಆ ತಾಯಿಯ ಮೇಲಿನ ಅಚಲ ಭಕ್ತಿ ಮತ್ತು ನಂಬಿಕೆಯ ಪ್ರತೀಕವಾಗಿದೆ. ತಾಯಿಯ ದಿವ್ಯ ಸಾನ್ನಿಧ್ಯದಲ್ಲಿ ಆ ತಾಯಿಯನ್ನು ಹೊತ್ತು ಹೆಜ್ಜೆ ಹಾಕುವ ಪ್ರತಿಯೊಂದು ಕ್ಷಣವೂ ಭಕ್ತರ ಮನಸ್ಸಿನಲ್ಲಿ ಶಕ್ತಿ, ಧರ್ಮ ಮತ್ತು ಭರವಸೆಯನ್ನು ತುಂಬುತ್ತದೆ. ಭಕ್ತರ ಹೃದಯಗಳಲ್ಲಿ ಭಕ್ತಿಯ ಅಲೆಗಳು ಉಕ್ಕಿ ಹರಿಯುತ್ತವೆ. ತಾಯಿಯ ಹೆಸರಿನಲ್ಲಿ ಇಡುವ ಪ್ರತಿಯೊಂದು ಹೆಜ್ಜೆಯು ಭಕ್ತಿಯ ಯಜ್ಞವಾಗಿದ್ದು, ದುರ್ಗಾದೇವಿಯ ಆಶೀರ್ವಾದದಿಂದ ಎಲ್ಲರ ಜೀವನದಲ್ಲೂ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ನನ್ನ ಪ್ರಾರ್ಥನೆ. ತಾಯಿಯ ಆಶೀರ್ವಾದ ಪ್ರತಿಯೊಬ್ಬರಿಗೂ ತಲುಪಲಿ ಎಂಬುದು ನನ್ನ ಬೇಡಿಕೆ. ತಾಯಿಯ ದಯೆ ಇದ್ದರೆ ಎಲ್ಲರೂ ಚೆನ್ನಾಗಿರ್ತಾರೆ, ಇಡೀ ಗ್ರಾಮನೇ ಕ್ಷೇಮವಾಗಿರುತ್ತೆ. ತಾಯಿಯನ್ನು ಹೊತ್ತು ಹೆಜ್ಜೆ ಹಾಕೋದೇ ಒಂದು ದೊಡ್ಡ ಪವಾಡ. ಹಾಗಾಗಿ ನಿಮಗೆ ಈ ಸೌಂಡು ಅಲ್ಲಿ ಏನು ಗೊತ್ತಾಗ್ತಾ ಇಲ್ಲ, ನನ್ನ ವಾಯ್ಸಲ್ಲಿ ದೇವಿ ಶಕ್ತಿ ಏನು, ವೈಬ್ರೇಷನ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇದಾದ ಮೇಲೆ ನಾನು ವಾಯ್ಸ್ ಸ್ಟಾಪ್ ಆದಮೇಲೆ ವಿಡಿಯೋ ನೋಡಿ.